ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 11ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಇವತ್ತು ನಮಗೆ ಮಾರ್ಕೆಟಲ್ಲಿ ಬ್ಲ್ಯಾಕ್ ಫ್ರೈಡೆ ಅಂತ ಹೇಳ್ಬೋದಾಗುತ್ತೆ. ಸೆನ್ಸೆಕ್ಸ್ನಲ್ಲಿ 773 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿಯಲ್ಲೂ ಕೂಡ ಅಷ್ಟೇ 231 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ಕಾಣಿಸ್ತಿದೆ. ನಿಫ್ಟಿ 17,374ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಅಷ್ಟೇ 493 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿ 38,517ರಲ್ಲಿ ಕ್ಲೋಸಿಂಗನ್ನು ಕೊಡೋದು ಕಾಣಿಸ್ತಿದೆ. ಸೊ ನಮಗೆ ಮಾರ್ಕೆಟ್ 17,500 17,600 ಲೆವೆಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಒಂದು ಕರೆಕ್ಷನ್ ಬರೋದು ಕಾಣಿಸ್ತಿದೆ. ಹೈಯರ್ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಿಲ್ಲ. ಸೊ ಇವತ್ತಿನ ಮಾರ್ಕೆಟ್ ಕರೆಕ್ಷನ್ಗೆ ಏನು ರೀಸನ್ ಅಂತ ನೋಡಿದ್ರೆ US ನ ಇನ್ಫ್ಲೇಷನ್ ಡೇಟಾ ಜನವರಿ ತಿಂಗಳದು ಏನಿದೆ ಸೊ ಅದು ನಮಗೆ ನೋಡೋದಕ್ಕೆ ಸಿಗ್ತಿದೆ. US ನಲ್ಲಿ ಈಗ ಇನ್ಫ್ಲೇಷನ್ 7.5% ಇದೆ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಂತ ನಾವೇನು ಕರಿತೀವಿ. ಸೊ ನಾವೇನು ಸಂಪಾದನೆ ಮಾಡ್ತೀವಿ ಅದಕ್ಕೆ ನಾವು ಪ್ರತಿಯಾಗಿ ನೋಡಿದಾಗ ಎಷ್ಟು ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಯಾವುದೇ ಒಂದು ಗೂಡ್ಸ್ ಅನ್ನ ಬೈ ಮಾಡಬೇಕಾದ್ರೆ ಸೊ ಅದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ ಜಾಸ್ತಿ ಆದಾಗ ಅಂದ್ರೆ ನಮ್ಮ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ RBI ನಿನ್ನೆ ಭಾರತದ ಇನ್ಫ್ಲೇಷನ್ ಡೇಟಾ ಕೂಡ ತೋರಿಸಿದ್ರು. ಸೊ ಅಲ್ಲಿ ನಮಗೆ 5.6% ಇನ್ಫ್ಲೇಷನ್ ಕಾಣಿಸಿತ್ತು. US ನಲ್ಲಿ ಈಗ ಏನು ಇನ್ಫ್ಲೇಷನ್ ಡೇಟಾ ನಾವು ನೋಡ್ತಿದ್ದೀವಿ ಸೊ ಅದು 40 ವರ್ಷದಲ್ಲಿ ಹೈಯೆಸ್ಟ್ ಆಗಿದೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆದಾಗ ಫೆಡ್ ಏನ್ ಮಾಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಸೊ ಮಾರ್ಚ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಮಗೆ ಈಗ ಫೆಬ್ರವರಿ ಎಂಡ್ ಅಲ್ಲೇ ಈ ಒಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದು ಕಾಣಿಸಬಹುದು ಅನ್ನೋದು ಅನಲಿಸ್ಟ್ ಗಳ ಒಂದು ಪ್ರೆಡಿಕ್ಷನ್ಸ್ ಆಗಿದೆ. ಆ ಕಾರಣದಿಂದ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಸೈಡ್ ಕಾಣಿಸ್ತಿದೆ. 2022ರಲ್ಲಿ ನಾವು ಗಮನಿಸಿದಾಗ S&P 500 ಸೊ ಇದು US ನ ಇಂಡೆಕ್ಸ್ ಆಗಿರುತ್ತೆ. ಅಲ್ಲಿ ನಮಗೆ 5% ಕರೆಕ್ಷನ್ ಕಾಣಿಸ್ತಿದೆ ಓವರ್ ಆಲ್. ಹಾಗೆ NASDAQ ಸೊ ಇದು ಟೆಕ್ ಸ್ಟಾಕ್ಸ್ ಆಗಿರುತ್ತೆ US ನಲ್ಲಿ. ಸೊ ಇಲ್ಲಿ ನಮಗೆ 9% ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಟಾಪ್ ಲೂಸರ್ ಗಮನಿಸಬಹುದು ನಮಗೆ NASDAQ. ಸೊ US ನ ಟೆಕ್ ಸ್ಟಾಕ್ ಇಂಡೆಕ್ಸ್ ಅಲ್ಲಿ ಯಾವಾಗ ಫಾಲ್ ಕಾಣಿಸುತ್ತೆ ಸೊ ಇಂಡಿಯನ್ IT ಸ್ಟಾಕ್ಗಳಲ್ಲೂ ಕೂಡ ಒಂದು ಫಾಲ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ಕಾರಣಕ್ಕೆ ಇಲ್ಲಿ ನಮಗೆ HCL, ಇನ್ಫೋಸಿಸ್, ಟೆಕ್ ಮಹೀಂದ್ರ, ವಿಪ್ರೋ, ಸೊ TCS ಎಲ್ಲ ಕಂಪನಿಗಳು 2%ಗೂ ಹೆಚ್ಚಿನ ಲಾಸ್ ಅನ್ನು ಇವತ್ತು ಮಾಡ್ಕೊಂಡಿದ್ದಾವೆ. ಹಾಗೆ ಟಾಪ್ ಗೇನರ್ ನಾವು ಗಮನಿಸಿದಾಗ ಇಂಡಸ್ಇಂಡ್ ಬ್ಯಾಂಕ್ ಕಾಣಿಸ್ತಿದೆ. ಹಾಗೆ NTPC, ಟಾಟಾ ಸ್ಟೀಲ್ ಮತ್ತು ITC ಇವತ್ತು ಗ್ರೀನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. IPO ವಿಚಾರಕ್ಕೆ ಬಂದಾಗ ವೇದಾಂತ್ ಫ್ಯಾಷನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನೂ ನೆಗೆಟಿವ್ ಅಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ ನೆಗೆಟಿವ್ ಲಿಸ್ಟಿಂಗ್ನ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸ್ತಿದೆ. ಮಾರ್ಕೆಟ್ ಕೂಡ ಡೌನ್ ಇರೋದ್ರಿಂದ ಒಂದು ನೆಗೆಟಿವ್ ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಲಾರಸ್ ಲ್ಯಾಬ್ನಲ್ಲಿ ನಮಗೆ 8% ಅಪ್ಸೈಡ್ ಕಾಣಿಸ್ತಿದೆ 2-3 ದಿನದಿಂದ ನಾವು ಕಂಪೇರ್ ಮಾಡಿದ್ರೆ. ಏನಕ್ಕೆ ಅಂದರೆ ಇವರಿಗೆ ಗ್ಲೋಬಲ್ ಫಾರ್ಮಾ ಕಂಪನಿಯಿಂದ ಆರ್ಡರ್ಸ್ ಬರ್ತಿದೆ. ಸೊ ಪರ್ಚೇಸ್ ಆರ್ಡರ್ಸ್ಗಳು ಸಿಗ್ತಿದ್ದಾವೆ. ಸೊ ಈ ಪರ್ಚೇಸ್ ಆರ್ಡರ್ಗಳನ್ನು ಇವರು ಡೆಲಿವರಿ ಮಾರ್ಚ್ 2022ರಲ್ಲಿ ಕೊಡಬೇಕಾಗುತ್ತೆ. ಸೊ ಯಾವ ಕ್ಲೈಂಟ್ಸಿಂದ ಇಲ್ಲಿ ಅವರಿಗೆ ಆರ್ಡರ್ ಬಂದಿದೆ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಹಾಗೆ ಇಲ್ಲಿ ಏನು ಅಗ್ರಿಮೆಂಟ್ ಇದೆ ಅದ್ರ ಬಗ್ಗೆ ಕೂಡ ಹಾಗೆಯೇ ಪ್ರಾಡಕ್ಟ್ ಬಗ್ಗೆ ಕೂಡ ಯಾವುದೇ ಒಂದು ಡೀಟೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಶೇರ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದೆ. 27 ಜನವರಿ ನಾವು ಗಮನಿಸಿದಾಗ ಶೇರ್ಸ್ ಆಲ್ಮೋಸ್ಟ್ 460 ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಇವತ್ತು ಬೆಳಿಗ್ಗೆ ಸೆಷನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಬಟ್ ಆಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ ಏನಕ್ಕೆ ಅಂದರೆ ಮಾರ್ಕೆಟ್ ಕೂಡ ಡೌನ್ ಇತ್ತು. ಹಾಗೆ ಝೊಮ್ಯಾಟೋನಲ್ಲಿ ನಮಗೆ 9% ಕರೆಕ್ಷನ್ ಬೆಳಗಿನ ಸೆಷನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಏನಕ್ಕೆ ಅಂದರೆ ಇವರ Q3 ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇವರು ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಝೊಮ್ಯಾಟೋ ನೆಕ್ಸ್ಟ್ 1-2 ವರ್ಷ ಕಂಟಿನ್ಯೂಸ್ ಲಾಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಬ್ರೋಕರೇಜ್ಗಳು ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಲಾಸ್ ಅನ್ನ ಗಮನಿಸಿದಾಗ 63 ಕೋಟಿ ಲಾಸ್ ಅನ್ನ ಇವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಗಮನಿಸಿದ್ರೆ ಇದು 429 ಕೋಟಿ ಅಷ್ಟು ಇತ್ತು. ಹಾಗೆಯೇ ಕಳೆದ ವರ್ಷ ಡಿಸೆಂಬರ್ನಲ್ಲಿ 2020ರಲ್ಲಿ ಇದು 352 ಕೋಟಿಗಳಷ್ಟು ಇತ್ತು. ಸೊ ಲಾಸ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಸ್ಟಿಲ್ ನಾವು ಶೇರ್ ಪ್ರೈಸ್ ಅನ್ನ ಗಮನಿಸಿದಾಗ ಸೊ ಆಲ್ಮೋಸ್ಟ್ ಇಲ್ಲಿ ಆಲ್ ಟೈಮ್ ಲೋ ಹತ್ರ ಇದು ಟ್ರೇಡ್ ಆಗ್ತಿದೆ. ಸೊ 89 ರೂಪಾಯಿ ಹತ್ರ ಶೇರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಪಾಲಿಸಿ ಬಜಾರ್ನಲ್ಲಿ ನಮಗೆ 10% ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ ಮೇಜರ್ ರೀಸನ್ ಏನು ಅಂದ್ರೆ ಒಂದು ಬಲ್ಕ್ ಡೀಲ್ ನಡೆದಿದೆ. ಪಾಲಿಸಿ ಬಜಾರ್ನ ಫೌಂಡರ್ ಯಾರಿದ್ದಾರೆ ಸೊ ಇವರು ಇಲ್ಲಿ ಬಲ್ಕ್ ಡೀಲ್ ಅನ್ನು ನಡೆಸಿದ್ದಾರೆ. 64 ಲಕ್ಷ ಶೇರ್ಗಳನ್ನು ಇವರು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ನಮಗೆ ಒಂದು ಪ್ಯಾನಿಕ್ ನೋಡೋದಕ್ಕೆ ಸಿಗ್ತಿದೆ. 822ರ ಶೇರ್ ಪ್ರೈಸ್ ಅಲ್ಲಿ ಇವರು 64 ಲಕ್ಷ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. ಸೊ ಈಗಂತ CNBC TV ರಿಪೋರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರಮೋಟರ್ಸ್ ಕಡೆಯಿಂದ ಅಥವಾ ಫೌಂಡರ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬರಬೇಕಾಗುತ್ತೆ. ಸೊ ಅವರು ಈ ಸೆಲ್ಲಿಂಗ್ ಅನ್ನ ಮಾಡಿದಾರ ಅಥವಾ ಯಾರಾದರೂ ಇನ್ವೆಸ್ಟರ್ಸ್ ಇಲ್ಲಿ ಈ ರೀತಿಯ ಒಂದು ಸೆಲ್ಲಿಂಗ್ ಅನ್ನ ಮಾಡಿದಾರೆ ಅಂತ. ಸೊ ಫೌಂಡರ್ ಅಥವಾ ಪ್ರಮೋಟರ್ ಈ ರೀತಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದಾಗ ಸ್ವಲ್ಪ ನಮಗೆ ಶೇರ್ಗಳಲ್ಲಿ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ಕಾರಣಕ್ಕೆ ಇವತ್ತು ಪಾಲಿಸಿ ಬಜಾರ್ ನಾವು ಗಮನಿಸಬಹುದು ಆಲ್ಮೋಸ್ಟ್ 11% ಡೌನ್ ಕಾಣಿಸ್ತಿದೆ. ಪ್ರಮೋಟರ್ಸ್ಗೆ ತಮ್ಮ ಕಂಪನಿ ಮೇಲೆ ನಂಬಿಕೆ ಇಲ್ಲದೆ ಅವರು ಶೇರ್ಗಳನ್ನು ಸೆಲ್ ಮಾಡ್ತಾ ಹೋದಾಗ ಸೊ ಅಲ್ಲಿ ನಮಗೆ ಕಂಪ್ನಿಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಲ್ಲಿ ಪ್ರಮೋಟರ್ಸ್ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಹಾಗೆ ಮೆಕ್ವೆರಿ ಇನ್ನೊಂದು ಟಾರ್ಗೆಟ್ನೊಂದಿಗೆ ಬಂದಿದ್ದಾರೆ ಪೇಟಿಎಂಗೆ. ಸೊ ಇವರು ಪೇಟಿಎಂ ಲಿಸ್ಟ್ ಆಗುವಾಗ 1200 ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಒಂದು ರಿಸಲ್ಟ್ ಬಂದಮೇಲೆ 900ರ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಸೊ 2 ಟಾರ್ಗೆಟ್ ರೀಚ್ ಆಗಿತ್ತು.
ಸೊ ಇನ್ನೂ 25% ನಮಗೆ ಪೇಟಿಎಮ್ ಅಲ್ಲಿ ಕರೆಕ್ಷನ್ ಬರುತ್ತೆ. ಸೊ ಅವರ Q3 ರಿಸಲ್ಟ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ಶೇರ್ ಪ್ರೈಸ್ ಏನಿದೆ ಅದು 700 ರೂಪಾಯಿ ರೀಚ್ ಆಗುತ್ತೆ ಅಂತ ಮೆಕ್ವೆರಿ ಮತ್ತೊಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಇಲ್ಲಿ ಮೆಕ್ವೆರಿಗೆ ಪೇಟಿಎಂ ಮೇಲೆ ಏನಕ್ಕೆ ಎಷ್ಟು ಸಿಟ್ಟಿದೆ ಅಂತ. ಸೊ ಟಾರ್ಗೆಟ್ ಅನ್ನ ಡೌನ್ಗ್ರೇಡ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಇವತ್ತು ಶೇರ್ ಪ್ರೈಸ್ ಕೂಡ ನಾವು ಗಮನಿಸಿದಾಗ ಆಲ್ಮೋಸ್ಟ್ 900 ರೂಪಾಯಿ ಹತ್ರ ಈಗ ಪೇಟಿಎಂ ಟ್ರೇಡ್ ಆಗ್ತಿದೆ. ಸೊ ಇವರ 2 ಟಾರ್ಗೆಟ್ ರೀಚ್ ಆಗಿದೆ. ನೋಡಬೇಕಾಗುತ್ತೆ ಈಗ ಪೇಟಿಎಂ 700 ರೂಪಾಯಿವರೆಗೂ ಹೋಗುತ್ತಾ ಅಂತ. ಬಟ್ ನಾವು ಬೇರೆ ಬ್ರೋಕರೇಜ್ಗಳನ್ನು ಗಮನಿಸಿದಾಗ ಅವರು ಬುಲ್ಲಿಶ್ ಆಗಿ ಇದ್ದಾರೆ. 1400 1500 ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಬಟ್ ಬರೀ ಮೆಕ್ವೆರಿ ಮಾತ್ರ ಇಲ್ಲಿ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡ್ತಿದ್ದಾರೆ. ಹಾಗೆ LIC ಇವತ್ತು ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಬಹುದು ಅನ್ನುವಂಥ ನ್ಯೂಸ್ಗಳು ಕೂಡ ಇದಾವೆ. ಸೊ LICಯ ಇಶ್ಯೂ ಪ್ರೈಸ್ ಏನಿದೆ, ಪಾಲಿಸಿ ಹೋಲ್ಡರ್ಸ್ಗೆ ಎಷ್ಟು ಪರ್ಸೆಂಟೇಜ್ ಇಲ್ಲಿ ಅವರು ಆಫರ್ ಮಾಡ್ತಾರೆ, ಸೊ ಪಾಲಿಸಿ ಹೋಲ್ಡರ್ಸ್ಗೆ ಏನಾದರೂ ಡಿಸ್ಕೌಂಟ್ಸ್ ಇರುತ್ತಾ, ಅದ್ರ ಬಗ್ಗೆ ನಮಗೆ ನಾಳೆ ಒಂದು ಇನ್ಫಾರ್ಮೇಶನ್ ಸಿಗ್ಬೋದು. ಹಾಗೆ ಮದರ್ಸ್ ಅಂಡ್ ಸುಮಿಯಲ್ಲಿ Q3 ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರಾಫಿಟ್ನಲ್ಲಿ 69% ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಇವರು 245 ಕೋಟಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಬ್ರೋಕರೇಜ್ಗಳು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 190 ಕೋಟಿ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆಯ ಒಂದು ಪ್ರಾಫಿಟ್ ನಮಗೆ ಮದರ್ಸ್ ಅಂಡ್ ಸುಮಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಶೇರ್ ಪ್ರೈಸ್ ಅನ್ನ ನಾವು ಗಮನಿಸಿದಾಗ ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಆಮೇಲೆ ನಮಗೆ ಕಂಟಿನ್ಯೂಸ್ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಇದರ ಇನ್ನೊಂದು ಸಬ್ಸಿಡರಿ ಕಂಪನಿ ಏನು ಡಿಮರ್ಜ್ ಆಗಿತ್ತು ಮದರ್ಸ್ ಅಂಡ್ ಸುಮಿ ವೈರ್ಸ್, ಇದು ನಮಗೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋದು ಕಾಣಿಸಬಹುದು. ಹಾಗೆ ಡಿವಿಸ್ ಲ್ಯಾಬೋರೇಟರೀಸ್ ಅಲ್ಲಿ ಕೂಡ Q3 ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ ನಲ್ಲಿ 92% ನಮಗೆ ಇಯರ್ ಆನ್ ಇಯರ್ ಗ್ರೋತ್ ಕಾಣಿಸ್ತಿದೆ. ಹಾಗೆ ರೆವೆನ್ಯೂಲು ಕೂಡ ಅಷ್ಟೇ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಸೊ ಶೇರ್ ಪ್ರೈಸ್ ಅನ್ನು ನೀವು ಗಮನಿಸಬಹುದು. ಸೊ 11:30 ಟೈಮಲ್ಲಿ 4280 ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಯಾರೋ ದೊಡ್ಡ ಇನ್ವೆಸ್ಟರ್ ಎಂಟರ್ ಆಗಿದ್ದಾರೆ. ಮತ್ತೆ 4465 ಪ್ರೈಸ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ. ಸೊ ಇಂಟ್ರಾಡೇಯಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಶೇರ್ ಅಲ್ಲಿ ಈ ರೀತಿ ಮೊಮೆಂಟಮ್ ತೋರಿಸಿದ್ದಾರೆ. ಒಳ್ಳೆ ರಿಸಲ್ಟ್ ಇದ್ದಿದ್ದ ಕಾರಣ ಸೊ ಈ ರೀತಿ ಮೊಮೆಂಟಮ್ ಬಂದಾಗ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಶೇರ್ ಪ್ರೈಸ್ ನಮಗೆ ಇನ್ನಷ್ಟು ಮೇಲೆ ಹೋಗ್ಬೋದು ಅಂತ. ಸೊ ಅಲ್ಲಿಂದ ಪೊಸಿಷನ್ ಎಕ್ಸಿಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಸೊ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ. ಹಾಗೆ ಹೀರೋ ಮೋಟೋಕಾರ್ಪ್ನ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ ಇವರ ಪ್ರಾಫಿಟ್ನಲ್ಲೂ ಕೂಡ ಫಾಲ್ ಕಾಣಿಸ್ತಿದೆ. ಕಂಪನಿ 686 ಕೋಟಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು ಹೋದ ವರ್ಷ ಸೇಮ್ ಪೀರಿಯಡ್ ಅಲ್ಲಿ ನೋಡಿದಾಗ 1084 ಕೋಟಿಗಳಷ್ಟು ಇತ್ತು. ಸೊ ಪ್ರಾಫಿಟ್ ಆಲ್ಮೋಸ್ಟ್ ನಮಗೆ 39ರಿಂದ 40% ಡೌನ್ ಆಗಿರೋದು ಕಾಣಿಸ್ತಿದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗಲೂ ಕೂಡ ನಮಗೆ ಪ್ರಾಫಿಟ್ ಅಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಕಳೆದ ಕ್ವಾರ್ಟರ್ನಲ್ಲಿ 794 ಕೋಟಿ ಪ್ರಾಫಿಟ್ ಇತ್ತು. ಸೊ ಈಗ 686 ಕೋಟಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ವೆಹಿಕಲ್ ಪ್ರೈಸಸ್ ಏನಿದೆ ಅದನ್ನು ಜನವರಿಯಲ್ಲಿ ಹೆಚ್ಚು ಮಾಡಿದ್ರು. ಸೊ ನೆಕ್ಸ್ಟ್ ಕ್ವಾರ್ಟರಲ್ಲಿ ನಮಗೆ ಒಳ್ಳೆ ಒಂದು ರಿಸಲ್ಟ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಇಲ್ಲಿ ಜೆಫ್ರೀಸ್ ಶೇರ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ, 2560 ನಮ್ಮ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಬಟ್ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಇದು 2719 ಹತ್ರ ಟ್ರೇಡ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಶೇರ್ ಟಾರ್ಗೆಟ್ನ ಡೌನ್ಗ್ರೇಡ್ ಮಾಡ್ದಂಗೆ ಆಗಿರುತ್ತೆ. ಏನಕ್ಕೆ ಇವರ ಟಾರ್ಗೆಟ್ ಏನಿದೆ 2560 ಆಗಿರುತ್ತೆ. ಹಾಗೆ IRFCನ Q3 ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ IRFC ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ IRFC ಯಾವುದೇ ಒಂದು ಡಿವಿಡೆಂಡ್ ಅನ್ನ ಇಲ್ಲಿ ಡಿಕ್ಲೇರ್ ಮಾಡಿಲ್ಲ. IRFCಯ ಬಿಸ್ನೆಸ್ ಮಾಡೆಲ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಸೊ ರೈಲ್ವೆಯ ಯಾವುದೇ ಒಂದು ಪ್ರಾಜೆಕ್ಟ್ ಇದ್ರೂ ಕೂಡ IRFCನೇ ಫಂಡಿಂಗ್ ಅನ್ನ ಮಾಡೋದು. ಸೊ ಇದೊಂದು ರೈಲ್ವೆ NBFC ಕಂಪನಿ ಅಂತ ಹೇಳ್ಬೋದಾಗುತ್ತೆ. ಬಟ್ ಶೇರ್ ಪ್ರೈಸ್ ಅನ್ನ ನಾವು ಗಮನಿಸಿದಾಗ ಸೇಮ್ ಒಂದು ರೇಂಜ್ ಅಲ್ಲಿ ಇದು ಟ್ರೇಡ್ ಆಗ್ತಿದೆ. IPO ಬಂದಾಗ ಇದರ ಪ್ರೈಸ್ ಅನ್ನು ಇವರು ಸೆಟ್ ಮಾಡಿದ್ದು 26 ರೂಪಾಯಿ. ಸೊ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಸೈಡ್ ಕಾಣಿಸ್ತಿದೆ. ಯಾವಾಗಾದ್ರೂ ಶೇರ್ ನಮಗೆ 25-26 ರೂಪಾಯಿ ಹತ್ರ ಹೋದಾಗ ಅಲ್ಲಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ತುಂಬಾನೇ ಚೆನ್ನಾಗಿದೆ. ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಆಗ್ತಿದೆ. ಅರ್ನಿಂಗ್ ಪರ್ ಶೇರ್ ಕೂಡ ಗ್ರೋ ಆಗ್ತಿದೆ. ನೋಡಬೇಕಾಗುತ್ತೆ ಯಾವಾಗ ಈ ಶೇರಲ್ಲಿ ನಮಗೆ ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.